ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಅವರು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದೇನೆ, ಅವ್ರು ಊಟ ಉಪಚಾರ ಏನೂ ಕೂಡ ಮಾಡ್ದೇನೆ ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಮಾಡಿ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ. ಅದು ಪರಿಣಾಮ ಗಾಳಿ ತೂರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಕೂಡ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕಾಗ್ತದೆ. ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಅವರು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದೇನೆ, ಅವ್ರು ಊಟ ಉಪಚಾರ ಏನೂ ಕೂಡ ಮಾಡ್ದೇನೆ ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಮಾಡಿ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ. ಅದು ಪರಿಣಾಮ ಗಾಳಿ ತೂರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಕೂಡ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕಾಗ್ತದೆ. ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಅವರು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದೇನೆ, ಅವ್ರು ಊಟ ಉಪಚಾರ ಏನೂ ಕೂಡ ಮಾಡ್ದೇನೆ ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಮಾಡಿ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ. ಅದು ಪರಿಣಾಮ ಗಾಳಿ ತೂರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಕೂಡ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕಾಗ್ತದೆ.